ಸಮಸ್ತ ಕನ್ನಡಿಗರಿಗೆಲ್ಲ ನಮಸ್ತೆ ಹೇಳ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತೆ ಸರಳ. ಇವತ್ತಿನ ವ್ಲಾಗಲ್ಲಿ ಒಂದು ಟೇಸ್ಟಿಯಾಗಿರುವಂಥ ಫ್ರೈ ಐಟಮ್ನ ನಾನು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದು ತುಂಬ ಆರೋಗ್ಯಕ್ಕೂ ಒಳ್ಳೆಯದಾಗಿರುತ್ತೆ. ಹಾಗೆ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ತಿಂದರೆ ಬಾಡಿ ಹೀಟಾಗಿರುತ್ತೆ. ಅದಕ್ಕೋಸ್ಕರ ಇದನ್ನು ಮಾಡ್ತಾ ಇರೋದು. ಅದೇ ಸುವರ್ಣಗೆಡ್ಡೆ ಫ್ರೈ. ಇದು ಶ್ರಾವಣದಲ್ಲಿ ತುಂಬ ಚಳಿ ಇರುತ್ತಲ್ಲ, ಮಳೆ ಬೀಳ್ತಾ ಇರುತ್ತಲ್ಲ, ಹಾಗಾಗಿ ಇದನ್ನು ಮಾಡೋದು ತೋರಿಸೋಣ ಅಂದ್ಕೊಂಡೆ. ಇದು ಫಿಶ್ ಫ್ರೈಗೆ ತಲೆ ಮೇಲೆ ಹೊಡೆದಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ಮಾಡಿದ್ರೆ ಮಾತ್ರ. ನೋಡಿ, ಇದಕ್ಕೇನು ಬೇಕು ಅಂತ ಹೇಳ್ತೀನಿ. ನಾನು ಈಗ ಒಂದೂವರೆ ಸ್ಪೂನಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. ಒಂದು ಸ್ವಲ್ಪ ಅರಿಶಿನದ ಪುಡಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಒಂದು 4 ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ ತೊಗೊಂಡಿದ್ದೀನಿ. ಮತ್ತು ಒಂದು ಸ್ವಲ್ಪ ಹುಣಸೆಹಣ್ಣು, ಒಂದು ಸ್ವಲ್ಪ ಉಪ್ಪು, ಒಂದು 1/4 kg ಸುವರ್ಣಗೆಡ್ಡೆ ತೊಗೊಂಡಿರೋದು ನಾನು ಅಷ್ಟೇ. ಅದನ್ನು ನೀಟಾಗಿ ಸಿಪ್ಪೆ ಎಲ್ಲ ತೊಳೆದು ನೀಟಾಗಿ ನನಗೆ ಯಾವ ಶೇಪ್ ಬೇಕೋ ಆ ಶೇಪ್ ಕಟ್ ಮಾಡಿ ಇಟ್ಕೊಂಡಿರ್ತೀನಿ. ಈ ಮಸಾಲೆನೆಲ್ಲ ಮಿಕ್ಸಿಗೆ ಹಾಕಿ ನಾನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆಲ್ಲನೂ ನಾವು ಯಾವ ಶೇಪ್ ಬೇಕು ನಮ್ಗೆ ಆ ಶೇಪ್ನಲ್ಲಿ ಇದನ್ನು ಕಟ್ ಮಾಡ್ಕೋಬೋದು. ನಮ್ಮ ವೆಜಿಟೇರಿಯನ್ಸ್ ಅನುಮಾನ ಪಡಬಾರ್ದು ಅಂತ ನಾನು ಸುವರ್ಣಗೆಡ್ಡೆ ಯಾವ ಶೇಪಲ್ಲಿ ಇತ್ತು ಅದೇ ಶೇಪಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ತುಂಬಾ ರುಚಿಯಾಗತ್ತೆ ಇದು. ಎಲ್ಲದಕ್ಕೂ ನಾನು ಮಸಾಲೆ ಎಲ್ಲ ಹಚ್ಚಿಟ್ಟಿದ್ದೀನಿ. ಉಪ್ಪು, ಹುಳಿ, ಖಾರ ಎಲ್ಲ ಈವನಾಗಿ ಬೆರ್ತಿರುತ್ತೆ. ಈಗ ಇದು ಒಂದು ಪ್ಲೇಟ್ಗೆ ನಾನು ರವೆ ಹಾಕ್ಕೊಂಡಿದ್ದೀನಿ. ಒಂದು 2 ಸ್ಪೂನಷ್ಟು ರವೆ, 2-3 ಸ್ಪೂನಷ್ಟು ರವೆ, ಒಂದು ಸ್ವಲ್ಪ ಅಚ್ಕಾರದ ಪುಡಿ ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಬೆರೆಸ್ಕೊಂಡ್ಬಿಡ್ತೇನೆ. ನೀವು ಬೇಕಾದರೆ ಅಕ್ಕಿ ಹಿಟ್ಟು ಹಾಕ್ಕೋಬೋದು. ಅಕ್ಕಿ ಹಿಟ್ಟಿಗಿಂತ ರವೆ ಹಾಕ್ಕೊಂಡ್ರೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ಅಂತ ನಾನು ರವೆ ಹಾಕೋತಾ ಇದ್ದೀನಿ. ಇದರಲ್ಲಿ ನಾನು ಈಗ ಈ ಥರ ಹೊರಳಿಸಿ ಎಲ್ಲ ಇಟ್ಕೊಂಡ್ಬಿಡ್ತೀನಿ. ಅದು ಸ್ವಲ್ಪ ಅಂಟ್ಕೊಳ್ಳುತ್ತೆ. ಆವಾಗ ರವೆ ತಕ್ಷಣಕ್ಕೆ ಹಾಕಲ್ಲ, ಒಂದು ಸ್ವಲ್ಪ ಇಡ್ತೀನಿ ನಾನು. ಆವಾಗ ಅದು ನೀಟಾಗಿ ಹೀರ್ಕೊಳ್ಳುತ್ತೆ. ತಕ್ಷಣಕ್ಕೆ ಹಾಕ್ಬಿಟ್ರೆ ಉದುರೋಗ್ಬಿಡುತ್ತೆ ಅಂಥೇಳಿ ಹೀಗೆಲ್ಲ ಮೊದಲೇ ಹಚ್ಚಿಟ್ಕೊಂಡ್ಬಿಟ್ಟಿರ್ತೀನಿ. ಆಮೇಲಿಂದ ನಾನು ತವಾನಲ್ಲಿ ಫ್ರೈ ಮಾಡೋದು. ಅದು ಡೀಪ್ ಫ್ರೈ ಮಾಡೋದು ನಾನು ಮಾಡಲ್ಲ ಯೂಶ್ವಲಿ. ಈ ಥರ ತವಾ ಫ್ರೈನಲ್ಲೇ ಇದು ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಡೀಪ್ ಫ್ರೈನಲ್ಲಿ ಅಷ್ಟೊಂದು ನನಗೆ ಮಸಾಲೆ ಉದುರೋಗ್ಬಿಡುತ್ತೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತೀನಿ. ಕೆಲವರು ಡೀಪ್ ಫ್ರೈನೂ ಮಾಡ್ತಾರೆ. ನನಗೆ ಈ ಥರನೇ ಮಾಡಿದ್ರೆ ಇಷ್ಟ ಆಗತ್ತೆ. ಇದನ್ನು ನಾನೇನು ಮೊದಲೇ ಬೇಯಿಸ್ಕೊಂಡಿಲ್ಲ, ನೋಡಿ ಇಟ್ಕೊಳ್ಳಿ. ಇದರಲ್ಲೇ ನಾನು ಬೇಯಿಸ್ತಾ ಇದ್ದೀನಿ. ಎಲ್ಲ ಹಚ್ಚಿ ಇಟ್ಬಿಟ್ರೆ ನಿಧಾನಕ್ಕೆ ನಾನು ಸಣ್ಣೂರಿನಲ್ಲೇ ಬೇಯಿಸ್ಬೇಕು. ಇದು ಬೇಯೋ ತನಕ ನಾನು ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಡ್ತೀನಿ. ಮುಚ್ಚಿಟ್ರೆ ಅದರದ್ದು ಮಾಯಿಶ್ಚರ್ ಎಲ್ಲ ಇರುತ್ತಲ್ಲ, ಅವಾಗಾಗಿ ಚೆನ್ನಾಗಿ ಬೇಯುತ್ತೆ. ಬೆಂದಾದ್ಮೇಲೆ ಮತ್ತೆ ತೆಗೆದು ನಾವು ರೋಸ್ಟ್ ಮಾಡೋಣ. ಇದು ಮುಚ್ಚಿದ್ರೆ ನೀಟಾಗಿ ಬೇಯುತ್ತೆ. ನೋಡಿ, ಎಲ್ಲ ಅದು ಆ ಕಡೆ ಎಲ್ಲ ಬೆಂದಿರುತ್ತಲ್ಲ, ಈಗ ತೆಗೆದು ಒಂದು ಸತಿ ಮುಚ್ಚಿ ಬೇಯಿಸಿದ್ರೆ ಸಾಕು. 2 ಸೈಡನ್ನು ಮುಚ್ಚಿ ಬೇಯಿಸ್ಬೇಕು ಅಂತಿಲ್ಲ. ಈ ಕಡೆನೂ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ. ಎಲ್ಲ ಹಿಟ್ಟಿನ ಪದಾರ್ಥನೇ ಇದೆ ನೋಡಿ ಇದರಲ್ಲಿ. ಅದಕ್ಕೋಸ್ಕರ ನಾನು ಮೆಣಸು ಹಾಕಿಲ್ಲ ಇದಕ್ಕೆ. ಬರೀ ಶುಂಠಿ, ಬೆಳ್ಳುಳ್ಳಿ, ಖಾರದ ಪುಡಿ, ಉಪ್ಪು, ಅರಿಶಿನ, ನಂಜಾಗಬಾರ್ದು ಅಂತ ಅರಿಶಿನ ಹಾಕಿರೋದು. ಮತ್ತು ಹುಣಸೆಹಣ್ಣು ಅದರದ್ದು ಇದೆಲ್ಲ ಹೊಡೆಯುತ್ತಲ್ಲ, ಅದು ಟೇಸ್ಟ್ ಬರೋದೇ ಹುಣಸೆಹಣ್ಣಿಂದ. ಹಾಗಾಗಿ ಸ್ವಲ್ಪ ಹುಣಸೆಹಣ್ಣು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ, ಮಿಸ್ ಮಾಡಬೇಡಿ. ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಈ ಥರ ಒಳ್ಳೊಳ್ಳೆ ಟೇಸ್ಟಿ ಫ್ರೈಗಳನ್ನ ನೋಡಬೇಕು ಅಂತಿದ್ರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.